ದೆಹಲಿಯ ಕರ್ನಾಟಕ ಭವನ ಬೆಂಗಳೂರಿನ ವಿಧಾನಸೌಧಕ್ಕಿಂತಲೂ ಬಹುದೊಡ್ಡದಾಗಿರುವಂತ ರಾಜಕೀಯ ಕೇಂದ್ರ. ನೀವು ನಂಬ್ತಿರೋ ಬಿಡ್ತೀರೋ, ಕಣ್ಣಾರೆ ಕಂಡಿದ್ದೀನಿ ನಾನಂತೂ. ದೆಹಲಿ ಕರ್ನಾಟಕ ಭವನ ಅಧಿಕಾರಿಗಳ ಮಧ್ಯೆ ಜಟಾಪಟಿ. ನಿನ್ನೆ ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಮೋಹನ್ ಕುಮಾರ್ ದರ್ಪವನ್ನ ತೋರಿಸಿರೋದಾಯಿತು. ಇವತ್ತು ಡಿಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ವಿರುದ್ಧ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ಡಿಕೆ ವಿಶೇಷ ಕರ್ತವ್ಯಾಧಿಕಾರಿ ಎಚ್ ಆಂಜನೇಯ ವಿರುದ್ಧ ದೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ದೂರು ನೀಡಿದ ಕರ್ನಾಟಕ ಭವನದ ಸಿಬ್ಬಂದಿ ಕುಸುಮಾ ನಂದರ್ಗಿ. ಕರ್ನಾಟಕ ಭವನ ಉಪ ಸಮನ್ವಯಾಧಿಕಾರಿ ಆಗಿದ್ದಾರೆ ಕುಸುಮಾ ಅವರು. ಏನಂತ ದೂರು ಕೊಟ್ಟಿದ್ದಾರೆ? ಮಹಿಳಾ ದೌರ್ಜನ್ಯ, ಕಿರುಕುಳ, ಅಸಭ್ಯ ವರ್ತನೆ ಆರೋಪದಡಿ ಈ ದೂರನ್ನು ಕೊಟ್ಟಿರೋದು. ದೆಹಲಿ ಕರ್ನಾಟಕ ಭವನ ಹೇಗಿದೆ ಅಂತಂದ್ರೆ, ವಿಧಾನಸೌಧದಲ್ಲಿ ನಡೆಯುವಂತ ರಾಜಕೀಯಕ್ಕಿಂತಲೂ ಕೂಡ ಬಹುದೊಡ್ಡದಾಗಿರುವಂತ ರಾಜಕೀಯ ಕರ್ನಾಟಕ ಭವನದಲ್ಲಿ ನಡೆಯುತ್ತೆ. ಅಲ್ಲಿ ಒಬ್ಬೊಬ್ಬ ಲೀಡರ್ಗಳಿಗೂ ಕೂಡ ಒಬ್ಬೊಬ್ಬ ಈ ತರ ಆಫೀಸರ್ಸ್ಗಳಿದ್ದಾರೆ. ಅದು ಅಧಿಕೃತವಾಗಿಯೂ ಇದ್ದಾರೆ, ಕೆಲವರು ಅನಧಿಕೃತವಾಗಿಯೂ ಇದ್ದಾರೆ. ಅವ್ರು ಬಂದಾಗ ಅವ್ರದ್ದೇ ಡಾಮಿನೇಟ್ ಅಲ್ಲಿ, ಆ ಲೀಡರ್ಸ್ಗಳು ಬಂದಾಗ ಅವರೇ ರಾಜರಲ್ಲಿ, ಅವರೇ ಮಹಾರಾಜರಲ್ಲಿ ತಗ್ಗಿ ಬಗ್ಗಿ ನಡೆಯಬೇಕು. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಅಲ್ಲೊಂದಿಷ್ಟು ಸಿಬ್ಬಂದಿಗಳು ಡಾಮಿನೇಟ್ ಆಗಿರ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅಲ್ಲಿಂದಿಷ್ಟು ಸಿಬ್ಬಂದಿಗಳು ಡಾಮಿನೇಟ್ ಆಗಿರ್ತಾರೆ. JDS ಅಧಿಕಾರದಲ್ಲಿದ್ದಾಗ ಅಲ್ಲೊಂದಿಷ್ಟು ಸಿಬ್ಬಂದಿಗಳು ಡಾಮಿನೇಟ್ ಆಗಿರ್ತಾರೆ. ಹೇಗೆ ಅಂತಂದ್ರೆ, ಆ ಸಂದರ್ಭದಲ್ಲಿ ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಳ್ಬೇಕು. ಇಲ್ಲದೆ ಇದ್ರೆ ಅವ್ರು ಎಲ್ಲಿ ಎತ್ತಂಗಡಿ ಆಗ್ತಾರೋ ಅನ್ನೋದೇ ಗೊತ್ತಾಗಲ್ಲ. ಆ ರೀತಿಯಲ್ಲಿ ನಡೆಯುವಂಥದ್ದು ಕರ್ನಾಟಕ ಭವನ. 1, 2, 3 ಕರ್ನಾಟಕ ಭವನ ಅಲ್ಲಿರೋದು. ಈ 3 ಜಟಾಪಟಿಗಳ ಮಧ್ಯದಲ್ಲಿ ಕೆಲವರು ಸಿಬ್ಬಂದಿಗಳು ಮಾತ್ರ ಅಬ್ಬೆಪಾರಿಗಳ ಥರ ಇರ್ತಾರೆ. ಅದನ್ನು ನೋಡಿದ್ದೀನಿ. ಕೆಲವು ನಾಯಕರ ಜೊತೆ ಗುರುತಿಸಿಕೊಂಡ್ರೆ, ಇನ್ನು ಕೆಲವರು ಗುರುತಿಸಿಕೊಳ್ಳೋದಿಲ್ಲ. ಅವರೆಲ್ಲ ಅಬ್ಬೆಪಾರಿಗಳು. ಅವ್ರು ಯಾರು ಹೇಳಿದ್ರು ಕೂಡ ಜಿ ಹುಜೂರ್ ಅನ್ಕೊಂಡು ಓಡಾಡಬೇಕು. ಈ ಲೆಟರನ್ನು ತೋರಿಸ್ತೀನಿ ನಿಮಗೆ, ದೂರಿನಲ್ಲಿ ಏನಿದೆ ಅಂತ. ಎಚ್ ಆಂಜನೇಯ ಅವರು ಪ್ರಸ್ತುತ ಕರ್ನಾಟಕ ಭವನದಲ್ಲಿ ಕಚೇರಿಯ ಅಧೀಕ್ಷಕ ಹುದ್ದೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕಚೇರಿಯ ವಿಚಾರದಲ್ಲಿ ಲೆಕ್ಕ ಶಾಖೆಯ ಸಿಬ್ಬಂದಿಯನ್ನ ಕರೆದು ಬಾಯಿಗೆ ಬಂದ ಹಾಗೆ ಮಾತನಾಡೋದಲ್ಲದೆ, ಲೆಕ್ಕಾಧಿಕಾರಿ ಏನು ಕತ್ತೆ ಕಾಯ್ತಾ ಇದ್ದಾಳಾ ಅಂತ ಅಗೌರವದಿಂದ ಮಾತನಾಡ್ತಾ ಇದ್ದಾರೆ. ನಿಮ್ಮನ್ನು ಅಮಾನತು ಮಾಡಿಸ್ತೀನಿ, ವಜಾ ಮಾಡಿಸ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಅಶ್ಲೀಲ, ಅಸಭ್ಯ ಪದಗಳನ್ನು ಬಳಸಿ ಬೈದು ಅಧಿಕಾರ ದರ್ಪವನ್ನ ತೋರುತ್ತಿದ್ದಾರೆ. ಅಲ್ಲದೆ ಮಹಿಳಾ ನೌಕರರ ಜೊತೆಗೆ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ. ಪ್ರಭಾವವನ್ನು ಬಳಸಿಕೊಂಡು ನನ್ನ ಬಡ್ತಿಯನ್ನ ತಡೆಯುತ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಅಸಮಾಧಾನಗಳು ಬೇರೆ ರೀತಿಯಲ್ಲಿರುತ್ತೆ. ಏನು ಅಂತಂದ್ರೆ, ಅಲ್ಲಿರುವಂಥ ಸಿಬ್ಬಂದಿಗಳನ್ನ ಯಾರು ಏನು ಕೇಳೋ ಹಾಗಿಲ್ಲ. ಅವ್ರು ಏನು ಮಾಡ್ತಾರೆ ಅದೇ, ಅವ್ರು ಯಾವಾಗ ಕೆಲಸಕ್ಕೆ ಬರ್ತಾರೆ ಅದೇ ಕೆಲಸ. ಇದು ಕರ್ನಾಟಕ ಭವನದಲ್ಲಿ ಅಕ್ಷರಶಃ ಹೇಳ್ತಾ ಇದ್ದೀನಿ, ಕಣ್ಣಾರೆ ಕಂಡಿರೋದನ್ನ ಹೇಳ್ತಾ ಇದ್ದೀನಿ. ಅವ್ರು ಯಾವಾಗ ಬರ್ತಾರೆ ಅವಾಗಲೇ ಡ್ಯೂಟಿ, ಅವ್ರು ಯಾವಾಗ ಹೋಗ್ತಾರೆ ಅವಾಗಲೇ ಡ್ಯೂಟಿ ಮುಗೀತು. ಹೇಳೋರಿಲ್ಲ, ಕೇಳೋರಿಲ್ಲ. ನನ್ನ ಸಹೋದ್ಯೋಗಿ ದೆಹಲಿ ಪ್ರತಿನಿಧಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ಕರ್ನಾಟಕ ಭವನ ಹೇಗೆ ಅಂತಂದ್ರೆ, ಬೆಂಗಳೂರಿನ ವಿಧಾನಸೌಧಕ್ಕಿಂತಲೂ ಕೂಡ ತುಂಬಾ ಪವರ್ಫುಲ್ ರಾಜಕಾರಣಿಗಳನ್ನ ಹೊಂದಿರೋ ರೀತಿಯಲ್ಲಿ ಕರ್ನಾಟಕ ಭವನ ಇರುತ್ತೆ. ವಿಧಾನಸೌಧಕ್ಕಿಂತಲೂ ಕೂಡ ಪವರ್ ಕೇಂದ್ರ ಯಾವುದಾದ್ರೂ ಇದೆ, ಅದು ಕರ್ನಾಟಕ ಭವನ ಅಂತ ಹೇಳಿ. ಇದರಲ್ಲಿ ಏನಾದರೂ ಅನುಮಾನ ಇದೆಯಾ ಶಬೀರ್? ಅಕ್ಷರ ಸಹ ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಕರ್ನಾಟಕ ಭವನ ವಿಧಾನಸೌಧಕ್ಕಿಂತ ಎಷ್ಟು ಪವರ್ಫುಲ್ ಅಂದ್ರೆ, ಬಹುಶಃ ವಿಧಾನಸೌಧದಲ್ಲಿ ಒಬ್ಬ ಮಿನಿಸ್ಟರ್ಸ್ಗೆ ಒಬ್ಬ ಅಧಿಕಾರಿ ಇದ್ರೆ, ಇಲ್ಲಿ ಒಬ್ಬ ಅಧಿಕಾರಿಯ ಹಿಂದೆ 10 ಜನ ಸಚಿವರ ಬೆಂಬಲ ಇರುತ್ತೆ. ಆ ರೇಂಜಿಗೆ ಇಲ್ಲಿರುವಂತಹ ಎಂಪ್ಲಾಯಿಗಳೇನಿದ್ದಾರೆ ಅವರು ಅಷ್ಟು ಪವರ್ಫುಲ್ ಆಗಿರ್ತಾರೆ. ಅವರ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಇಲ್ಲಿ ಅವರನ್ನ ಮಾತಾಡ್ಲಿಕ್ಕೂ ಅಲ್ಲ, ಮುಟ್ಟೋಕ್ಕೂ ಅಲ್ಲ, ಏನು ಅವ್ರಿಗೆ ಸನ್ನೆಗಳನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿಯಾದಂತಹ ದರ್ಪದಲ್ಲಿ ಮೆರೆಯುವಂಥದ್ದನ್ನ ನೀವು ನೋಡಿದಿರಿ, ನಾವು ನೋಡ್ತಾ ಇದ್ದೀವಿ. ನೀವು ಈ ಹಿಂದೆ ದೆಹಲಿಯಲ್ಲಿದ್ದಾಗ ಕರ್ನಾಟಕ ಭವನ ಹೇಗಿತ್ತು, ಅದಕ್ಕಿಂತ ಅಧೋಗತಿಗೆ ಹೋಗುವಂತ ಸನ್ನಿವೇಶಗಳನ್ನ ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ. ಸಾಕಷ್ಟು ದೊಡ್ಡ ಪ್ರಮಾಣದ ರಾಜಕೀಯ ಕರ್ನಾಟಕ ಭವನದಲ್ಲಿ ಇರುವಂತಹ ಸಿಬ್ಬಂದಿಗಳ ನಡುವೆ ನಡೀತಾ ಇರುವಂತದ್ದು. ಒಂದು ಕಡೆ ಬಿಜೆಪಿಯ ನಾಯಕರ ಹಿಂಬಾಲಕರು ಆಗಿದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಪಕ್ಷದ ನಾಯಕರ ಹಿಂಬಾಲಕರಾಗಿದ್ದಾರೆ, ಇನ್ನು ಕೆಲವರು JDS ಪಕ್ಷದ ನಾಯಕರ ಹಿಂಬಾಲಕರು. ಇವರೆಲ್ಲರೂ ಸರ್ಕಾರಿ ಸೇವೆ ಮಾಡಿದ್ದಕ್ಕಿಂತ ಹೆಚ್ಚು ಕೆಲವು ನಾಯಕರ ವೈಯಕ್ತಿಕ ಸೇವೆಗಳನ್ನ ಮಾಡಿರುವಂತದ್ದೇ ಜಾಸ್ತಿ
ಜಾಸ್ತಿ ಆಗಿರುವಂತದ್ದು. ದೆಹಲಿಯಲ್ಲಿ ಕರ್ನಾಟಕ ಭವನದ ನೌಕರರಾಗಿ ಸೇರ್ಕೊಂಡಿದ್ರು ಕೂಡ ಅತಿ ಹೆಚ್ಚು ರಾಜಕಾರಣಿಗಳಿಗೆ ವಿಧೇಯವಾಗಿ ಕೆಲಸ ಮಾಡ್ಕೊಂಡು ಹೋಗುವಂತದ್ದನ್ನ ನೋಡಿದ್ವಿ. ಮತ್ತೆ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಡಾಮಿನೇಟೆಡ್ ಆಗಿ ಅಧಿಕಾರವನ್ನ ಚಲಾಯಿಸುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ನಿನ್ನೆ ಅಷ್ಟೇ ನಾವು ಒಂದು ಸುದ್ದಿಯನ್ನ ಗಮನಿಸಿದ್ವಿ. ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಮತ್ತೆ DCM ವಿಶೇಷ ಕರ್ತವ್ಯಾಧಿಕಾರಿಗಳ ನಡುವೆ ಯಾವ ರೀತಿಯಾದಂತಹ ಜಟಾಪಟಿ ಇತ್ತು. ಇದು ನಥಿಂಗ್ ಬಟ್ ಪವರ್ ಗೇಮ್. ನಾನು ಕಡಿಮೆ ಅಲ್ಲ, ನೀನು ಕಡಿಮೆ ಅಲ್ಲ ಅನ್ನುವ ರೀತಿಯಾದಂತಹ ಒಂದು ಪವರ್ ಗೇಮ್ ಆಗಿರುವಂತದ್ದು. ಈಗ ಈ ಜಟಾಪಟಿಯ ಬೆನ್ನಲ್ಲೇ ಈಗ DCM ವಿಶೇಷ ಕರ್ತವ್ಯಾಧಿಕಾರಿಯಾಗಿರುವಂತಹ H. ಆಂಜನೇಯ ಅವರ ವಿರುದ್ಧ ಮಹಿಳಾ ಆಯೋಗಕ್ಕೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದೂರು ದಾಖಲಾಗಿರುವಂತದ್ದು. ನಿನ್ನೆ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಇದ್ದಂತ ಸಂದರ್ಭದಲ್ಲೇ ಭವನದ ಎಂಪ್ಲಾಯ್ ಒಬ್ರು ದೂರನ್ನ ಕೊಟ್ಟಿರುವಂತದ್ದು. ಅವರಿಗೆ ಅಸಭ್ಯವಾಗಿ ಮಾತನಾಡುವಂತದ್ದು, ದೌರ್ಜನ್ಯ ಮಾಡ್ತಿದ್ದಾರೆ, ಮಹಿಳೆಯರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಆರೋಪಗಳನ್ನ ಮಾಡಿ ಈಗ ದೂರನ್ನ ದಾಖಲು ಮಾಡಿರುವಂತದ್ದು. ಮುಖ್ಯಮಂತ್ರಿಗಳು ಕೂಡ ಆ ಪತ್ರವನ್ನ ಪರಿಶೀಲನೆಯನ್ನ ಮಾಡಿ ಮುಂದಿನ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಈಗ ಮಹಿಳಾ ಆಯೋಗ ಕೂಡ ಈ ದೂರನ್ನ ದಾಖಲಿಸುವಂತ ಕೆಲಸವನ್ನ ಕೂಡ ಮಾಡಿದೆ. ಆದ್ರೆ ಮಹಿಳಾ ಆಯೋಗದಿಂದ ಇನ್ನೂ ಕೂಡ ಯಾವುದೇ ರಿಪ್ಲೈಗಳು ಬಂದಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಬಹಳ ದೊಡ್ಡ ಪ್ರಮಾಣದ ಪವರ್ ಗೇಮ್ ಇಲ್ಲಿ ಕರ್ನಾಟಕ ಭವನದಲ್ಲಿ ನೋಡ್ಲಿಕ್ಕೆ ಕಾಣುತ್ತೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.